ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಷ್ಮರ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭೀಷ್ಮರು ನಿರ್ಧಾರವನ್ನು ಮಾಡ್ತಾರೆ. ಇನ್ನೂ ನಾನು ಯಾಕೆ ಹೊಡೆದಾಡಬೇಕು, ಈಗ ನಾನು ಸಾಯ್ಬೇಕು ಅಂತ ಇಚ್ಛೆ ಪಡ್ತೀನಿ, ಈಗ ಮೃತ್ಯುವನ್ನು ನಾನು ಸ್ವೀಕಾರವನ್ನು ಮಾಡಬೇಕಾದ್ರ ಅವಶ್ಯಕತೆ ಈಗ ಇದೆ ಅಂತ ಯೋಚನೆ ಮಾಡಿದಾಗ ಆಕಾಶದಲ್ಲಿದ್ದಂಥ ಋಷಿಗಣ ಮತ್ತು ವಸುದೇವತೆಗಳೆಲ್ಲರೂ ಕೂಡ ನೀನು ಏನು ನಿರ್ಧಾರ ಮಾಡಿದ್ಯೋ ಅದು ತುಂಬಾ ಸರಿಯಾಗಿದೆ, ನಮಗೂ ಕೂಡ ಅದು ಸರಿ ಅನ್ನಿಸ್ತು, ಇಷ್ಟ ಆಯಿತು ಅಂತ ಹೇಳ್ತಾರೆ. ಈ ರೀತಿ ಆದಮೇಲೆ ಶಿಖಂಡಿ ಭೀಷ್ಮರ ಎದೆಗೆ 9 ಬಾಣಗಳನ್ನು ಹೊಡೆದಾಗ ಅವು ಸ್ವಲ್ಪನೂ ವಿಚಲಿತರಾಗಲಿಲ್ಲ. ಅರ್ಜುನ ಮುಗುಳ್ನಗ್ತಾ, ಅಂದರೆ ಅವ್ರು ಅವಾಗ ಯಾವುದೇ ಆಯುಧಗಳನ್ನು ಎತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರೇನು ಮಾಡ್ತಾರೆ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆಗ ಅರ್ಜುನ ಏನು ಮಾಡ್ತಾನೆ, ಪಿತಾಮಹರ ಮೇಲೆ 25 ಬಾಣಗಳನ್ನು ಬಿಡ್ತಾನೆ. ಆಮೇಲೆ ಇನ್ನೂ ಬೇಕಾದಷ್ಟು 106 ಬಾಣಗಳಿಂದ ಅಂಗಗಳಿಗೆ ಮತ್ತು ಮರ್ಮಸ್ಥಾನಕ್ಕೆ ಹೊಡಿತಾನೆ. ಅದೇ ಒಂದು ಸಮಯಕ್ಕೆ ಇನ್ನೂ ಬೇಕಾದಷ್ಟು ಜನ ರಾಜರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಭೀಷ್ಮರ ಮೇಲೆ ಸಾವಿರಾರು ಬಾಣಗಳಿಂದ ಪ್ರಹಾರ ಮಾಡ್ತಾರೆ. ಭೀಷ್ಮರ್ ಏನು ಮಾಡ್ತಾರೆ, ಅವ್ರ ಮೇಲೆ ಮತ್ತೆ ಬಾಣಗಳ ಪ್ರಯೋಗವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೊಂದು ಧನಸ್ಸನ್ನ ಎತ್ಕೊಂಡ್ರು ಕೂಡ ತಕ್ಷಣ ಅವನು ಆ ಧನಸ್ಸುಗಳನ್ನೆಲ್ಲ ಕತ್ತರಿಸ್ತಾ ಹೋಗ್ತಾನೆ ಅರ್ಜುನ. ಈ ರೀತಿ ಯಾವಾಗ ಬಹಳಷ್ಟು ಧನಸ್ಸುಗಳು ಕತ್ತರಿಸಲ್ಪಟ್ಟವು, ಆಗ ಭೀಷ್ಮರು ಅರ್ಜುನನ ಜೊತೆ ಯುದ್ಧವನ್ನು ನಿಲ್ಲಿಸ್ಬಿಡ್ತಾರೆ. ಈಗ ಅವರು ಕಂಪ್ಲೀಟಾಗಿ ನಿರ್ಧಾರವನ್ನು ಮಾಡಿ, ಇನ್ನು ನಾನು ಆಯುಧವನ್ನು ಎತ್ತೋದಿಲ್ಲ, ಯುದ್ಧವನ್ನು ಮಾಡೋದಿಲ್ಲ ಅಂತಂದ್ಬಿಟ್ಟು ಅವರು ಯುದ್ಧವನ್ನು ನಿಲ್ಲಿಸ್ಬಿಡ್ತಾರೆ. ಆಗ ಅರ್ಜುನ ಶಿಖಂಡಿಯನ್ನು ಮುಂದೆ ಮಾಡಿ ಪಿತಾಮಹರಿಗೆ ಮತ್ತೆ 25 ಬಾಣಗಳನ್ನು ಹೊಡಿತಾನೆ. ಅದರಿಂದ ತುಂಬ ಆಹತರಾಗಿ ಪಿತಾಮಹ ದುಶ್ಯಾಸನನಿಗೆ ಹೇಳ್ತಾರೆ, ನೋಡು, ಈ ಮಹಾರಥಿ ಅರ್ಜುನ ಈ ದಿನ ಕೋಪ ಮಾಡಿಕೊಂಡು ನನಗೆ ಸಾವಿರಾರು ಬಾಣಗಳಿಂದ ಹೊಡೆದಿದ್ದಾನೆ. ಇವನ ಬಾಣಗಳು ನನ್ನ ಕವಚವನ್ನು ಛೇದಿಸ್ಕೊಂಡು ಶರೀರದ ಒಳಗಡೆ ನುಗ್ಗಿಬಿಡುತ್ತೆ ಮತ್ತು ಒನಕೆ ಹಾಗೆ ನೋವನ್ನು ಕೊಡುತ್ತೆ ಇದು ಶಿಖಂಡಿಯ ಬಾಣಗಳಲ್ಲ, ವಜ್ರದ ಹಾಗಿರುವಂಥ ಈ ಬಾಣಗಳ ಸ್ಪರ್ಶ ಆಗಿದ ತಕ್ಷಣ ಅದು ಎಷ್ಟು ನೋವು ಕೊಡುತ್ತೆ ಅಂದರೆ ಶರೀರದಲ್ಲಿ ವಿದ್ಯುತ್ತಿನ ಸಂಚಾರ ಹರಿದಾಡೋದು ಹಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಿಖಂಡಿಯ ಬಾಣ ನನಗೇನೂ ಅಲ್ಲ, ಆದರೆ ಅರ್ಜುನ ಬಿಟ್ಟ ಬಾಣಗಳಿದೆಯಲ್ಲ ಅದು ತುಂಬ ನೋವು ಕೊಡುತ್ತೆ ಅಂತಂದ್ಬಿಟ್ಟು. ಇದು ಬ್ರಹ್ಮದಂಡದ ಹಾಗೆ ಭಯಂಕರ ಮತ್ತು ವಜ್ರದ ಹಾಗೆ ದುರ್ಧಮ್ಯವಾಗಿರುವಂಥದ್ದು, ಮತ್ತು ನನ್ನ ಮರ್ಮಸ್ಥಳಗಳನ್ನು ವಿದೀರ್ಣಗೊಳಿಸಿ ಬಿಡುತ್ತೆ. ಅರ್ಜುನನನ್ನು ಬಿಟ್ಟು ಬೇರೆ ಯಾರ ಬಾಣಗಳು ಕೂಡ ನನಗಿಷ್ಟು ನೋವನ್ನು ಕೊಡೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಈ ರೀತಿ ಭೀಷ್ಮರು ಪಾಂಡವರನ್ನು ಭಸ್ಮ ಮಾಡಿ ಬಿಡ್ತಾರೋ ಏನೋ ಅನ್ನೋ ಹಾಗೆ ಕೋಪ ಮಾಡ್ಕೊಳ್ತಾರೆ. ಮತ್ತು ಅವನ ಮೇಲೆ ಮತ್ತೆ ಅವರು ಒಂದು ಶಕ್ತಿಯನ್ನು ಬಿಡ್ತಾರೆ. ಅಂದರೆ ಅವ್ರಿಗೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ, ಅದರಿಂದ ಅವರು ಯುದ್ಧ ಮಾಡಬಾರ್ದು ಅಂತ ಬಿಟ್ಟಿರ್ತಾರಲ್ಲ, ಮತ್ತೆ ಅವನ ಮೇಲೆ ಶಕ್ತಿ ಆಯುಧವನ್ನು ಬಿಡ್ತಾರೆ. ಆದರೆ ಅರ್ಜುನ ಅದನ್ನು 3 ತುಂಡು ಮಾಡಿಬಿಡ್ತಾನೆ. ಆಗ ಭೀಷ್ಮರು ಕತ್ತಿ ಮತ್ತು ಗುರಾಣಿಯನ್ನು ಕೈಯಲ್ಲಿ ತಗೊಂಡು ರಥದಿಂದ ಇಳಿಯೋದಕ್ಕೆ ಶುರು ಮಾಡ್ತಾರೆ. ಇನ್ನೂ ಅವರು ರಥದ ಮೇಲೆ ಇದ್ದರು ಅಷ್ಟರಲ್ಲಿ ಅರ್ಜುನ ಬಾಣಗಳನ್ನು ಹೊಡೆದು ಅವರ ಗುರಾಣಿಯನ್ನು 100 ತುಂಡುಗಳನ್ನಾಗಿ ಮಾಡಿಬಿಡ್ತಾನೆ. ಇದನ್ನು ನೋಡಿ ಎಲ್ಲರಿಗೂ ಕೂಡ ಬಹಳ ವಿಸ್ಮಯವಾಗುತ್ತೆ. ಅರ್ಜುನ ಚೂಪಾದ ಬಾಣಗಳಿಂದ ಭೀಷ್ಮರ ರೋಮಗಳಿಗೂ ಹೊಡಿತಾನೆ. ಅವರ ಶರೀರದಲ್ಲಿ ಎಲ್ಲೂ ಕೂಡ ಬಾಣ ತಗಲ್ದೇ ಇರುವಂಥ 2 ಅಂಗಲದಷ್ಟು ಜಾಗ ಕೂಡ ಉಳಿಲಿಲ್ಲ. ಈ ರೀತಿ ಕೌರವರು ನೋಡ್ತಾ ಇದ್ದ ಹಾಗೇನೆ ಬಾಣಗಳಿಂದ ಚುಚ್ಚಲ್ಪಟ್ಟು ನಿಮ್ಮ ತಂದೆಯವರು ಸೂರ್ಯಾಸ್ತದ ಸಮಯದಲ್ಲಿ ರಥದಿಂದ ಬೀಳ್ತಾರೆ. ಆ ಸಮಯದಲ್ಲಿ ಅವರ ಮಸ್ತಕ ಪೂರ್ವ ದಿಕ್ಕಿನ ಕಡೆ ಇತ್ತು. ಅವರು ಬಿದ್ದಿದ ತಕ್ಷಣ ದೇವತೆಗಳು ಮತ್ತು ರಾಜರಲ್ಲಿ ಆಹಾಕಾರ ಉಂಟಾಗುತ್ತೆ. ಮಹಾರಾಜ ಮಹಾತ್ಮ ಭೀಷ್ಮರನ್ನ ಈ ಅವಸ್ಥೆಯಲ್ಲಿ ನೋಡಿ ನಮ್ಮೆಲ್ಲರ ಹೃದಯನೇ ನಿಂತೋಯ್ತು. ಪೃಥ್ವಿಯ ಮೇಲೆ ವಜ್ರಪಾತದ ಹಾಗೆ ಶಬ್ದವಾಯಿತು. ಅವರ ಶರೀರದಲ್ಲಿ ಎಲ್ಲ ಕಡೆ ಬಾಣಗಳು ಹೊಡೆದಿದ್ವು. ಅದರಿಂದ ಅವರು ಅದರ ಮೇಲೆ ನೇತಾಡ್ತಾ ಇದ್ರು. ಭೂಮಿ ಜೊತೆ ಅವರ ಸ್ಪರ್ಶನೇ ಆಗಲಿಲ್ಲ. ಅಂದರೆ ಅವರು ಬಾಣಗಳ ಮೇಲಿದ್ದಾರೆ, ಅವರ ಕತ್ತು ಮಾತ್ರ ತಲೆ ಕೆಳಗಡೆ ನೇತಾಡ್ತಾ ಇದೆ. ಬಾಣಗಳ ಹಾಸಿಗೆ ಮೇಲೆ ಮಲಗಿರುವಂಥ ಭೀಷ್ಮರ ಶರೀರದಲ್ಲಿ ದಿವ್ಯ ಭಾವದ ಆವೇಶವಾಗುತ್ತೆ. ಬೀಳ್ತಾ ಅವರು ನೋಡ್ತಾರೆ, ಸೂರ್ಯ ಇನ್ನೂ ದಕ್ಷಿಣಾಯನದಲ್ಲೇ ಇದ್ದಾನೆ, ಇದು ಸಾಯೋದಕ್ಕೆ ಉತ್ತಮ ಸಮಯ ಅಲ್ಲ. ಅದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅವರು ತ್ಯಾಗ ಮಾಡಲಿಲ್ಲ. ಅಂದರೆ ಅವ್ರಿಗೆ ಚೆನ್ನಾಗಿ ಏಟು ತಗಲಿದೆ, ಅವ್ರ ಪ್ರಾಣ ಹೋಗಬೇಕು, ಆದರೆ ಅವ್ರ ಇಚ್ಛಾಮರಣಿಗಳಲ್ವ, ಅದಕ್ಕೋಸ್ಕರ ಸರಿಯಾದ ಸಮಯ ಇನ್ನೂ ಬಂದಿಲ್ಲ ಅಂತಂದ್ಬಿಟ್ಟು ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲಿಲ್ಲ. ಪ್ರಜ್ಞೆಯನ್ನು ಅವರು ಸರಿಯಾಗಿ ಅವರು ಇಟ್ಕೊಂಡಿದ್ರು. ಅದೇ ಸಮಯಕ್ಕೆ ಅವ್ರಿಗೆ ಆಕಾಶದಲ್ಲಿ
ಒಂದು ದಿವ್ಯವಾಣಿ ಕೇಳಿಸುತ್ತೆ. ಏನಂತಂದರೆ, ಮಹಾತ್ಮ ಭೀಷ್ಮರಂತೂ ಸಂಪೂರ್ಣ ಶಾಸ್ತ್ರವೇತ್ತರಲ್ಲಿ ಶ್ರೇಷ್ಠರು. ಅವರು ಈ ದಕ್ಷಿಣಾಯನದಲ್ಲಿ ತಮ್ಮ ಮೃತ್ಯುವನ್ನು ಯಾಕೆ ಸ್ವೀಕಾರ ಮಾಡಿದ್ರು ಅಂತಂದ್ಬಿಟ್ಟು ಆ ಒಂದು ಧ್ವನಿ ಕೇಳಿಸುತ್ತೆ. ಇದನ್ನು ಕೇಳಿ ಪಿತಾಮಹರು ಉತ್ತರ ಕೊಡ್ತಾರೆ, ನಾನಿನ್ನೂ ಜೀವಂತವಾಗಿದ್ದೀನಿ, ನಾನಿನ್ನೂ ಸತ್ತಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.